ಗುಡ್ ಆಫ್ಟರ್ನೂನ್ ಚಿಲ್ಡ್ರನ್ಸ್. ನಾಳೆ ಯಾವ ಹಬ್ಬನ? ಗಣೇಶ ಹಬ್ಬ. ಗಣೇಶ ನಿಮ್ ಮನೇಲಿ ಎಲ್ಲಾರು ಕೂಡಿಸ್ತೀರಿ? ಎಲ್ಲಾರು ಕೂಡಿಸ್ತೀರಿ ಗಣೇಶನ? ಗಣೇಶನ ಇಷ್ಟವಾದ ತಿಂಡಿ ಯಾವ್ದದ? ಏನದ? ಮತ್ತ ಮೋದಕ. ಯಾವುದು? ಅವನ ಇಷ್ಟವಾದ ತಿಂಡಿ ಮೋದಕ. ಗಣೇಶನ ವಾಹನ ಯಾವುದು? ಯಾವುದು? ಹೌದಾ? ಗಣೇಶನ ನೀವು ಎಷ್ಟು ದಿನ ಕೂರಿಸ್ತೀರಿ? ಎಷ್ಟು ದಿನ? 5 ದಿನ ಕೂರಿಸ್ತಾರ. ಆಮೇಲೆ 7 ದಿನನೂ ಕೂರಿಸ್ತಾರ. ಹೌದಾ? ಈಗ ಗಣೇಶನ ಮತ್ತು ಪುಟ್ಟವಾದ ಇಲಿಯ ಬಗ್ಗೆ ಒಂದು ಅಭಿನಯಗಳನ್ನು ಮಾಡಿ ಹೇಳ್ತೀರಿ ಎಲ್ಲಾರು? ಎಲ್ಲ ರೆಡಿ ಇದೀರಿ? ವೆರಿ ಗುಡ್. ಅಪ್ಪನು ಮಾಡಿದ ಚೌತಿಯ ಪ್ರತಿಮೆಗೆ, ಅಪ್ಪನು ಮಾಡಿದ ಚೌತಿಯ ಪ್ರತಿಮೆಗೆ ಆನೆಯ ಸೊಂಡಿಲ ಮೊಗವಿತ್ತು, ಆನೆಯ ಸೊಂಡಿಲ ಮೊಗವಿತ್ತು. ಇಲಿಯನ್ನೇರಿದ ಯಾರಿದು? ಇಲಿಯನ್ನೇರಿದ ಯಾರಿದು ಎಂದೆನ? ಇಲಿಯನ್ನೇರಿದ ಯಾರಿದು ಎಂದೆನ? ಈಶ್ವರ ಸುತನೆಂದನು ಅಪ್ಪ, ಈಶ್ವರ ಸುತನೆಂದನು ಅಪ್ಪ. ಅಪ್ಪನು ಮಾಡಿದ ಚೌತಿಯ ಪ್ರತಿಮೆಗೆ, ಅಪ್ಪನು ಮಾಡಿದ ಚೌತಿಯ ಪ್ರತಿಮೆಗೆ ಆನೆಯ ಸೊಂಡಿಲ ಮೊಗವಿತ್ತು, ಆನೆಯ ಸೊಂಡಿಲ ಮೊಗವಿತ್ತು. ನಪ್ಪನು ಮಾಡಿದ ಚೌತಿಯ ಪ್ರತಿಮೆಗೆ, ನನ್ನಪ್ಪನು ಮಾಡಿದ ಚೌತಿಯ ಪ್ರತಿಮೆಗೆ ಆನೆಯ ಸೊಂಡಿಲ ಮೊಗವಿತ್ತು, ಆನೆಯ ಸೊಂಡಿಲ ಮೊಗವಿತ್ತು. ಕುಮಾರನ ಚೆಲುವಪ್ಪನ ದಿನ, ಕುಮಾರನ ಚೆಲುವಪ್ಪನ ದಿನ ಊಟಕ್ಕೆ ಬಂದರು ಅತಿಥಿಗಳು, ಊಟಕ್ಕೆ ಬಂದರು ಅತಿಥಿಗಳು. ಅಪ್ಪನು ಮಾಡಿದ ಚೌತಿಯ ಪ್ರತಿಮೆಗೆ, ಅಪ್ಪನು ಮಾಡಿದ ಚೌತಿಯ ಪ್ರತಿಮೆಗೆ ಆನೆಯ ಸೊಂಡಿಲ ಮೊಗವಿತ್ತು, ಆನೆಯ ಸೊಂಡಿಲ ಮೊಗವಿತ್ತು. ಎಲೆಯನ್ನಿರಿಸಿ ಅನ್ನವ ಬಡಿಸಲು, ಎಲೆಯನ್ನಿರಿಸಿ ಅನ್ನವ ಬಡಿಸಲು ಏಕಾಗ್ರತೆಯಲ್ಲಿ ಜನರುಣಲು, ಏಕಾಗ್ರತೆಯಲ್ಲಿ ಜನರುಣಲು. ಅಪ್ಪನು ಮಾಡಿದ ಚೌತಿಯ ಪ್ರತಿಮೆಗೆ, ಅಪ್ಪನು ಮಾಡಿದ ಚೌತಿಯ ಪ್ರತಿಮೆಗೆ ಆನೆಯ ಸೊಂಡಿಲ ಮೊಗವಿತ್ತು, ಆನೆಯ ಸೊಂಡಿಲ ಮೊಗವಿತ್ತು. 5 ಭಕ್ಷೆಯ ಬಗೆ ಬಗೆ ಸಿಹಿ ಭಕ್ಷ್ಯಗಳು, 5 ಬಗೆಯ ಸಿಹಿ ಭಕ್ಷ್ಯಗಳಿದ್ದವು, 5 ಬಗೆಯ ಸಿಹಿ ಭಕ್ಷ್ಯಗಳಿದ್ದವು. ಒಗ್ಗರಣೆಗೆ ತುಳಿ ಮೊಸರಿತ್ತು,
ಮೊಸರಿತ್ತು. ಅಪ್ಪನು ಮಾಡಿದ ಚೌತಿಯ ಪ್ರತಿಮೆಗೆ ಅಪ್ಪನು ಮಾಡಿದ ಚೌತಿಯ ಪ್ರತಿಮೆಗೆ ಆನೆಯ ಸಂದಿಯ ಮೊಗವಿತ್ತು. ಆನೆಯ ಸಂದಿಯ ಮೊಗವಿತ್ತು. ಓಡುವ ತಿಳಿ ಪಾಯಸ ಮೆಲ್ಲುತ್ತ ಓಡುವ ತಿಳಿ ಪಾಯಸ ಮೆಲ್ಲುತ್ತ ಔತಣನು ಊಟವ ಹೊಗಳಿದರು. ಔತಣನು ಊಟವ ಹೊಗಳಿದರು. ಅಂದದ ಊಟದ ಅಂದದ ಊಟದ ನಂತರ ಅಡಿಗೆಯ ಅಂದದ ಊಟದ ನಂತರ ಅಡಿಗೆಯ ಅಹಜನ ಎಂದರು. ಅಹ ಎಂದರು ಜಲ ಸವಿಯುತ್ತಲೇ. ಅಹ ಎಂದರು ಜಲ ಸವಿಯುತ್ತಲೇ. ಅಪ್ಪನು ಮಾಡಿದ ಚೌತಿಯ ಪ್ರತಿಮೆಗೆ ಅಪ್ಪನು ಮಾಡಿದ ಚೌತಿಯ ಪ್ರತಿಮೆಗೆ ಆನೆಯ ಸಂದಿಲ ಮೊಗವಿತ್ತು. ಆನೆಯ ಸಂದಿಲ ಮೊಗವಿತ್ತು. ನೀಯನ್ನೇರಿದ ಯಾರಿಗೆ ಎಂದೆನು. ನೀಯನ್ನೇರಿದ ಯಾರಿಗೆ ಎಂದೆನು. ಈಶ್ವರ ಸುತನೆಂದನು ಅಪ್ಪ. ಈಶ್ವರ ಸುತನೆಂದನು ಅಪ್ಪ. ಕುಮಾರನ ಚಿಲುಕಪ್ಪದ ದಿನ. ಕುಮಾರನ ಚಿಲುಕಪ್ಪದ ದಿನ. ಊಟಕ್ಕೆ ಬಂದರು ಅತಿಥಿಗಳು. ಊಟಕ್ಕೆ ಬಂದರು ಅತಿಥಿಗಳು. ಎಲೆಯನ್ನಿರಿಸಿ ಅನ್ನವ ಬಡಿಸಲು. ಎಲೆಯನ್ನಿರಿಸಿ ಅನ್ನವ ಬಡಿಸಲು. ಏಕಾಗ್ರತೆಯಲ್ಲಿ ಜನರು ನಲು. ಏಕಾಗ್ರತೆಯಲ್ಲಿ ಜನರು ನಲು. 5 ಬಗೆಯ ಸಿಹಿ ಭಕ್ಷ್ಯಗಳಿತ್ತು. 5 ಬಗೆಯ ಸಿಹಿ ಭಕ್ಷ್ಯಗಳಿತ್ತು. ಆಹಾ ಒಗ್ಗರಣೆಗೆ ಹುಳಿ ಮೊಸರಿತ್ತು. ಆಹಾ ಒಗ್ಗರಣೆಗೆ ಹುಳಿ ಮೊಸರಿತ್ತು. ಓಡುವ ತಿಳಿ ಪಾಯಸ ಮೆಲ್ಲುತ್ತ ಓಡುವ ತಿಳಿ ಪಾಯಸ ಮೆಲ್ಲುತ್ತ ಔತಣದು ಉತ್ತಮ ಹೊಗಳಿದರು. ಔತಣದು ಉತ್ತಮ ಹೊಗಳಿದರು. ಅಂದದ ಊಟದ ನಂತರ ಅಡಿಗೆಯ ಅಂದದ ಊಟದ ನಂತರ ಅಡಿಗೆಯ ಅಹ ಗಂಡರು ಜನ ಸವಿಯುತ್ತಲೇ.
ಕೂಡಿಸುವಾಗ ಪೇಂಟ್ ಇದು ಅಂತ ಗಣಪತಿ ಕೂಡಿಸ್ಬಾರ್ದು. ಯಾವ ಕೂಡಿಸ್ಬೇಕು? ಮಣ್ಣಿನ ಗಣಪತಿ ಕೂಡಿಸ್ಬೇಕು. ಯಾಕೆ ಕೂಡಿಸ್ಬೇಕು ಮಣ್ಣಿನ ಗಣಪತಿ? ನಾವು ಗಣಪತಿ ವಿಸರ್ಜನೆ ಮಾಡುವಾಗ ನೀರಲ್ಲಿ ಕರಗಿ ಹೋಗ್ಬೇಕು. ನೀರಲ್ಲಿ ಹಾಗೆ ಇತ್ತಂದ್ರ ಅದೇನಂದ್ರ ನೀರಿನ ಪೊಲ್ಯೂಷನ್ ಅಂದ್ರೆ ವಾಟರ್ ಪೊಲ್ಯೂಷನ್ ಅಂತ ಅಂದ್ರೆ ಜಲಮಾಲಿನ್ಯ. ಹಾಗಾಗಿ ನಾವಿರುವಂತಹ ಗಣಪತಿಯನ್ನ ಮಣ್ಣಿನ ಗಣಪತಿಯನ್ನ ಕೂಡಿಸಿ ಅದನ್ನ ಪೂಜೆ ಮಾಡಿ ಅದಕ್ಕೆಲ್ಲ 5 ದಿನ ಎಲ್ಲ ಮಾಡ್ಕೊಂಡು ನಂತರ ವಿಸರ್ಜನೆ ಮಾಡುವಾಗ ನಾವು ನೀರಲ್ಲಿ ಬಿಟ್ಟು ಮಣ್ಣಿನ ಗಣಪತಿನ ತಂದು ಕೂಡಿಸ್ಬೇಕು. ಏನು ಮಾಡ್ತೀರಿ? ಅದು ಮನೆಯೆಲ್ಲ ಕೂಡಿಸ್ತೀರಿ?